ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಇವತ್ತು ನಾನು ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಹೇಗೆ ಕ್ರೋಶ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಮೊದಲಿಗೆ 11 ನಂಬರ್ದು ಕ್ರೋಶ ತೊಗೊಂಡಿದ್ದೀನಿ, 0.7 mm. ನೀವು 10 ನಂಬರ್ ಬೇಕಾದರೂ ತೊಗೋಬೋದು. ನೋಡಿ, ಸೀರೆ ಪಲ್ಲು ಬಂದು ಯೆಲ್ಲೋ ಕಲರ್ ಇದೆ, ನಾನು ಬಾಡಿ ಕಲರ್ ಬಂದು ಕ್ರೀಮ್ ಇದೆ. ಈ ಕಲರ್ದು ನಾನು ದಾರ ತೊಗೊಂಡ್ಬಿಟ್ಟು ಈಗ ನಾನು ಆಲ್ರೆಡಿ ಮೊದಲೇ ಗಂಟು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಂದು ಕ್ರೋಶದಿಂದ ನೋಡಿ ಕ್ರೋಶ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸೀರೆ ಒಳಗಿಂದ ತೊಗೊಂಡ್ಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೋಡಿ ಈ ಥರ 2 ಚೈನ್ ಹಾಕ್ಕೊಳ್ಳೋಣ. ಕಂಬದ ಲೆವೆಲಿಗೆ ಬರಬೇಕಲ್ವ, ಅದಕ್ಕೆ 2 ಚೈನ್ ಹಾಕ್ಕೊಂಡ್ಮೇಲೆ ಕ್ರೋಶದ ಮೇಲೆ ದಾರ, ಆಮೇಲೆ ಸೀರೆ ಒಳಗಡೆ ಇದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ತೊಗೊಂಡ್ಬಿಟ್ಟು ನೋಡಿ ಈ ಥರ 2ರಲ್ಲಿ 1 2ರಲ್ಲಿ 1 ಆ ಥರ. ಮತ್ತು ಕ್ರೋಶ ಮೇಲೆ ತಿರ್ಗಾ ದಾರ, ಮತ್ತು ಅದ್ರ ಪಕ್ಕದಲ್ಲೇ ನಾವು ನೀಡಲ್ ಚುಚ್ಬಿಟ್ಟು ನೋಡಿ ಈಗ 2ರಲ್ಲಿ 1 2ರಲ್ಲಿ 1 ಸಿಂಪಲ್ಲು ಈ ಥರ ತಗೋಬೇಕು. ಇದ್ರ ಪಕ್ಕದಲ್ಲೇ ಚುಚ್ಚೋದು. ಈ ಥರ ತೊಗೊಂಡ್ಬಿಟ್ಟು ಇದು 2ರಲ್ಲಿ 1 2ರಲ್ಲಿ 1 ನೋಡಿ ಈ ಥರ 4 ಆಯಿತು. ಈ ಥರ 4 ಆಯಿತು. ಆಮೇಲೆ ನಾವು ಕುಚ್ಚಿಗೆ ಅಂತ 1 2 3 4 4 ಚೈನ್ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಎಲ್ಲಿಗೆ ಬರುತ್ತೋ ಆ ಸೂಜಿ ಅಲ್ಲಿಗೆ ಸ್ಟಾರ್ಟಿಂಗ್ಗೆ ದಾರ ತೊಗೊಳ್ಳೋಣ. ದಾರದ ಮೇಲೆ ಈ ಥರ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ. ಈ ಥರ ಬರುತ್ತೆ. ನೀವು ಸ್ಟಾರ್ಟಿಂಗ್ ಯಾರು ಕ್ರೋಶ ಡಿಸೈನ್ಸ್ ಬರಲ್ವೋ ಇದನ್ನು ಟ್ರೈ ಮಾಡ್ಬೋದು ಆರಾಮ್ಸೆ. ನೋಡಿ ಈ ಥರ ಮತ್ತೆ 4 ಚೈನು, ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡ್ಬಿಟ್ಟು ಇದನ್ನು ನಾವು ದಾರದಲ್ಲಿ ತಗೋಬೇಕು. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಥರ ಬರುತ್ತೆ. ಇದೇ ಥರ ಫುಲ್ ಸೀರೆಗೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು, 4 ಕಂಬನ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕಂಪ್ಲೀಟ್ ಆಗಿದೆ. 4 ಕಂಬ ಹಾಕಿರೋದು.
ಈಗ ಇದ್ರ ಮೇಲೆ ಇನ್ನೊಂದು ಕಲರ್ ದಾರದ್ದು ಹಾಕೋಣ ಇವಾಗ. ನೋಡಿರಿ, ಈಗ ನಾನು ಆಲ್ರೆಡಿ 1 ಗಂಟೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು 3 ಚೈನ್ ಹಾಕೋಣ. ಈ ಥರ ಚೈನ್ ಹಾಕಿರ್ತೀವಲ್ಲ ನೋಡಿ, ಸೂಜಿ ಮೇಲೆ ದಾರ ತಗೊಂಡ್ಬಿಟ್ಟು ಇಲ್ಲಿ ಜಾಗ ಬಿಟ್ಟಿದ್ವಲ್ಲ ಇದ್ರ ಒಳಗಡೆಯಿಂದ ತಗೊಂಡು ನೋಡಿ ಈ ಥರ 2ರಲ್ಲಿ 1 ಈ ಥರ ಕಂಬ ಬರುತ್ತೆ. ಇದೇ ಥರ ನಾವು 4 ಹಾಕ್ಕೋಬೇಕು. ನೋಡಿ ಈ ಥರ ಆಯ್ತಲ್ವ. ಇವಾಗ ನಾವು ಇದ್ರ ಮಧ್ಯಕ್ಕೆ ಒಂದು ಬೀಟ್ ಹಾಕ್ಕೊಳ್ಳೋಣ. ಈ ಥರ ದಾರ ಈ ಥರ ತೊಗೊಂಡ್ಬಿಟ್ಟು ನೀವು ಯಾವ ಕಲರ್ ಬೀಟ್ ಆದರೂ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜು ಗೋಲ್ಡನ್ ಕಲರ್ ಬೀಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಬಿಟ್ಟು ಈ ಥರ ತೊಗೊಂಡ್ಬಿಟ್ಟು ಬೀಟ್ ಹಾಕ್ಕೊಂಡಿದ್ದೀನಲ್ಲ ಈ ಥರ ಬೀಟ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಸೂಜಿ ಮೇಲೆ ದಾರ 2ರಲ್ಲಿ 1 ಈ ಥರ ಸೇಮ್ ತಗೋಬೇಕು. ನೋಡಿ ಇದೇ ಥರ ಆಯ್ತಲ್ವ. ಇವಾಗ ಕುಚ್ಚಿಗೆ ಚೈನ್ ಹಾಕ್ಕೊಳ್ಳೋಣ. 1 ಬೀಟು 1 ಕುಚ್ಚು ಆ ಥರ ನಾವು ಮಾಡ್ತಿದ್ದೀನಿ. ನೋಡಿ ಇದು ಕುಚ್ಚಿಗೆ ಚೈನ್ ಹಾಕ್ಕೊಂಡೆ, ಮತ್ತು ಸೂಜಿ ಮೇಲೆ ದಾರ ಒಳಗೆ ಹಾಕ್ಕೊಂಡ್ಬಿಟ್ಟು ಮತ್ತು ತಿರ್ಗಾ ಕಾಂಬ. ಒಂದು ಬೀಟು 1 ಕುಚ್ಚಿಗೆ ಅಂತ ಬಿಟ್ಕೊತಾ ಇರೋದು. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಇಲ್ಲಿ 1 ಬೀಟು 1 ಕುಚ್ಚು ಮತ್ತು ನೆಕ್ಸ್ಟು ಇಲ್ಲಿ ಬೀಟು. ಯಾವ ಥರದ ಬೀಟ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಚಿಕ್ಕದು ಹಾಕಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು
ಇದೇ ಥರ ಸೇಮ್ ನೋಡಿದ್ರಲ್ಲ, ಒಂದು ಬೀಟು ಒಂದು ಕುಚ್ಚು, ಒಂದು ಬೀಟು ಒಂದು ಕುಚ್ಚು ಆ ಥರ ಹಾಕ್ತಿದ್ದೀನಿ ನಾನು. ಇದೇ ಥರ ಇವಾಗ ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗೋಣ. ಈ ಥರ ಕಂಪ್ಲೀಟಾಗಿ ಇದೇ ಥರ ಹಾಕ್ಕೊಂಡು ಹೋಗಬೇಕು. ಒಂದು ಬೀಟು ಒಂದು ಕುಚ್ಚು ಆ ಥರ ಮಾಡ್ಕೊಂಬಿಟ್ಟು ಫುಲ್ ಸೀರೆಗೆ ಇದೇ ಥರ ಹಾಕ್ಕೊಂಡು ಆಮೇಲೆ ಕುಚ್ಚು ಕಟ್ಟಬೇಕಷ್ಟೆ. ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಈ ಥರ ಬಂದಿದೆ. ಒಂದು ಕುಚ್ಚು ಒಂದು ಬೀಟು ಒಂದು ಕುಚ್ಚು ಒಂದು ಬೀಟು. ಬೀಟ್ಸು ಬೇಕಾದ್ರೆ ಸ್ವಲ್ಪ ದೊಡ್ಡದಾದರೂ ತೊಗೋಬೋದು. ನೋಡಿ ಲಾಸ್ಟಿಗೆ ಇಷ್ಟು ಥರ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.